ಸಂಚಾರಿ ಪೊಲೀಸ್ ಪಿಎಸ್ಐ ಕಾನೂನು ಸ್ವಂತ ಆಸ್ತಿಯಂತೆ ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಗದಾಪ್ರಹಾರ ಅಂತ ಸಾರ್ವಜನಿಕರ ಆಕ್ರೋಶ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಂಚಾರ ನಿಯಂತ್ರಣ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಬದಲು ವಾಹನ ಸವಾರನ್ನು ರಸ್ತೆಯಲ್ಲೇ ನಿಲ್ಲಿಸಿಕೊಂಡು ಅವರಿಗೆ ಅವರ ಮೇಲೆ ದರ್ಪದ ಮಾತುಗಳನ್ನಾಡಿ ದಂಡ ವಿಧಿಸುವ ಕಾರ್ಯದಲ್ಲಿ ಸಂಚಾರಿ ಪೊಲೀಸರು ವರ್ತಿಸ್ತಾ ಇದ್ದಾರೆ. ಪಿಎಸ್ಐ ವಿದ್ಯಾಶ್ರೀ ಯಾರಿಗೆ ಮರ್ಯಾದೆ ಕೊಡದೆ ಬೇಕಂತೆ ಕಾಲ್ಕಿರಿದು ಜಗಳ ಮಾಡುವರಂತೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂದು ಮೇಡಮ್ ಹಿಂದೆ ಬನ್ನಿ. ಹಲೋ, ಯಾಕೆ ಹಿಂದೆ ಬನ್ನಿ, ಹೋಗಿ ಕೆಡ ಹೋಗಿ. ಯಾಕೆ ಬೇರೆ ಏನೇನು ಅವಶ್ಯಕತೆ ಇದೆ? ಹೋಗಿ. ಹಂಗಾದ್ರಪ್ಪ ನಾವು ನಾನು ಇನ್ನೊಬ್ಬ ಕೇಳಿಸ್ಕೊಳಕ್ಕೆ ಹೇಳಿಲ್ಲ. ಕಿತ್ತಾಗ್ತಾ ಇದ್ವಲ್ಲ ಸರ್, ಮುಗಿದೆ ಚಿಕ್ಕ ಮಗು ಸರ್. ನನ್ನ ಮಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮೇಡಮ್ ಮುಗಿದೆ ಮೇಡಮ್ ತೋರಿಸಿದ್ರು. ನನ್ನ ಮಗನ ಕಿತ್ತಾಕ ಫಸ್ಟು ಅದು ಪೇಪರ್ ಕಿತ್ತಾಕ್ಸಿ ಮಗುನ ಬಿಟ್ಟಿಲ್ಲ ಸರ್ ಆಚೆಗೆ. ಇಲ್ಲಿ ಕಾರಲ್ಲಿ ಇಷ್ಟೊತ್ತು ನಾನು ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಾನೆ ಅಂದ್ರೆ ಏನು ಸರ್ ಅಂತ? ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು, ನೀನು ಕೇಸ್ ಹಾಕಿ ಹೋಗು ಅಂತ ಸರ್. ಏನು ಸರ್ ಇದೆ ಸರ್? ಅಯ್ಯಮ್ಮ ಪಬ್ಲಿಕ್ ಸರ್ವೆಂಟ್ ಅಲ್ವಾ ಸರ್? ಅದೇ ಸರ್, ಅದಕ್ಕೆ ನಾನು ಇರಲಿಲ್ಲ ಸರ್. ಆಫೀಸ್ ಹೊಂದಾಕಿ ನಾನು ಅಲ್ಲಿ ಬಂದೆ ಸರ್. ಆಫೀಸ್ ಹೊಂದಾಕಿದ್ದಾರೆ ಅಂತ ಬೇಜಾರಾಗ್ಬಿಟ್ಟು ನನಗೆ. ಅಲ್ಲ ಸರ್, ನಮಗೆ ಕೊಟ್ಟರೆ ಹೆಂಗೆ ಸರ್? ಅಲ್ಲ ಸರ್, ಈ ಥರ ಮಾಡಿದ್ರೆ ಕರೆಕ್ಟ್ ಇದೆಯಾ ಸರ್? ಅಲ್ಲ ಸರ್, ಅಲ್ಲ ಅಮ್ಮ ಕಾನೂನು ಕೈತ ಅಯ್ಯಮ್ಮ ಜವಾಬ್ದಾರಿ ಇದ್ದಾರೆ. ಯಾರೋ ತಪ್ಪು ಮಾಡಿದ್ರೆ ಕನ್ವೀನಿಯನ್ಸ್ ಮಾಡಬೇಕು. ಇಲ್ಲ ಹೋಗ್ಲಪ್ಪ ಅಂತ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಹಾಕ್ಬಿಟ್ಟು ಕಿತ್ತಾಕ ಅಂತ ಹೇಳ್ಬಿಟ್ಟು ನನ್ನ ಮಗನೇ ಅಂತ ಬೈತಾರೆ. ಸಿಂಗ್ಲಾರಾಗಿ ಮಾತಾಡ್ತಾರೆ, ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾ ಇದ್ದಾರೆ. ಮಗು ಒಳಗಿದ್ರು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1 ವಾರ ತಿಂಗಳ ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಮ್ಮಿ ಆಯ್ತು ಯಾರು?